ಜೈ RCB ಈ ಸಲ ಕಪ್ ನಮ್ದೆ. ಹೌದು, IPL ದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ ಮಾಡ್. ಅಂತೂ ಇಂತೂ ಫೈನಲ್ಗೆ ಲಗ್ಗೆ ಇಟ್ಟ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಈ ಒಂದು ಗೆಲುವಿಗಾಗಿ ಕೋಟಿ ಕೋಟಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು. ನಾವು ಕೂಡ ನಮ್ಮ ವಿಶ್ವವಾಣಿಯ IPL ದ ವಿಶೇಷ ಕಾರ್ಯಕ್ರಮದಲ್ಲಿ ಪಂದ್ಯಕ್ಕೂ ಮುಂಚಿತವಾಗಿ ಹೇಳಿದ್ವಿ, ಗೆದ್ದೇ ಗೆಲ್ಲುತ್ತೆ RCB. 8 ಸೀಸನ್ಗಳಿಗ ಬಳಿಕ ಫೈನಲ್ಗೆ ಬಂದೇ ಬರುತ್ತೆ ನಮ್ಮ ಬೆಂಗಳೂರು ತಂಡ ಎನ್ನುವಂತಹ ಮಾತನ್ನ ಇವತ್ತು ನಮ್ಮ ಮಾತು ಸತ್ಯವಾಗಿದೆ. ಬೆಂಗಳೂರು ತಂಡ ಗೆದ್ದು ಬೀಗಿದೆ. ಅದು ಅಂತಿಂತ ಗೆಲುವಲ್ಲ ವೀಕ್ಷಕರೇ, ಅದ್ಭುತ ಗೆಲುವು, ಅಮೋಘ ಗೆಲುವು ಎನ್ನುವುದು. ಇಂತಹ ಒಂದು ಗೆಲುವನ್ನು ಕಂಡಿರ್ತಕ್ಕಂತಹ RCB ತಂಡ ಇವತ್ತು ಸಂತೋಷದ ಅಲೆಯಲ್ಲಿ ತೇಲಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾನೇ ವೇಟ್ ಮಾಡೋದು ಬೇಡ, ನಮ್ಮ ಸ್ಪೋರ್ಟ್ಸ್ ರಿಪೋರ್ಟರ್ ಆಗಿರ್ತಕ್ಕಂತಹ ರಮೇಶ್ ಕೋಟೆ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇವತ್ತಿನ ರಣರೋಚಕ ಪಂದ್ಯದಲ್ಲಿ RCB ಆಟ ಹೇಗಿತ್ತು, ಆ ಗೆಲುವಿನ ಮುನ್ನೋಟ ಹೇಗಿತ್ತು ಎಂಬುದರ ಬಗ್ಗೆ ತಿಳ್ಕೊಂಡು ಬರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ರಮೇಶ್ ಅವರೇ. ತುಂಬಾ ಖುಷಿಯಲ್ಲಿದ್ದೀರಾ ಕೂಡ, ನೀವು ಕೂಡ ನಮ್ಮ RCB ಅಭಿಮಾನಿಗಳು. ನೀವು ಎಲ್ಲರೂ ಕೂಡ ಇವತ್ತು ಹಬ್ಬ ಅಂತ ಹೇಳ್ಬೋದು. ನಮ್ಮ RCB ತಂಡ ಗೆದ್ದಿದೆ. 8 ಸೀಸನ್ಗಳ ಬಳಿಕ RCB ಫೈನಲ್ಗೆ ಬಂದಿದೆ. ಏನ್ ಹೇಳ್ತೀರಾ ಇವತ್ತಿನ ಗೆಲುವಿನ ಬಗ್ಗೆ ಅಂತ? RCB ಅಭಿಮಾನಿಗಳಿಗೆ ಒಂದು ಚೊಚ್ಚ RCB ಕಪ್ ಗೆಲ್ಬೇಕು ಅನ್ನೋದು ಒಂದು ದೊಡ್ಡ ಕನಸು. ಸೊ ಈ ಒಂದಲ್ಲ ಎರಡಲ್ಲ, ಸತತವಾಗಿ 17 ವರ್ಷಗಳ ಕಾಲ RCB ಅಭಿಮಾನಿಗಳು ಕಾಯ್ತಾ ಇದ್ದಾರೆ RCB ಕಪ್ ಎತ್ತಬೇಕು ಅಂತ. ಬಟ್ ಆ ಒಂದು ಕನಸು ಈ ಸೀಸನ್ ಅಲ್ಲಿ ನೆರವೇರುತ್ತೆ ಅಂತ ಕೂಡ ನಮ್ಗೆ ಅನಿಸ್ತಾ ಇದೆ. ಯಾಕಂತಂದ್ರೆ RCB ತಂಡ ಈ ಸೀಸನ್ ಅದ್ಭುತವಾದ ಪ್ರದರ್ಶನ ತೋರಿದೆ. ಅದರಲ್ಲೂ ವಿಶೇಷವಾಗಿ ಫಸ್ಟ್ ಕ್ವಾಲಿಫೈಯರ್ ಬಂದು ಪಂಜಾಬ್ ಕಿಂಗ್ಸ್ ವಿರುದ್ಧ ಒಂದು ಅಧಿಕಾರಯುತ ಪ್ರದರ್ಶನ ತೋರಿ ಎಷ್ಟು 8 ವಿಕೆಟ್ಗಳ ಭರ್ಜರಿ ಗೆಲುವು ಪಡೆದಿದೆ. ಈಗ ಒಂದು RCBಗೆ ಇನ್ನೇನು ಕಪ್ ಗೆಲ್ಲಲಿಕ್ಕೆ ಒಂದೇ ಒಂದು ಹೆಜ್ಜೆನೇ ಬಾಕಿ ಇರೋದು. ಅದು ಕೂಡ ಖಂಡಿತವಾಗ್ಲೂ RCBಯ ಒಂದು ಕನಸು ನನಸಾಗುತ್ತೆ ಅಂತ ಹೇಳ್ಬೋದು. ಈ RCB ಅಭಿಮಾನಿಗಳೆಲ್ಲ ಇಡೀ ವಿಶ್ವದಾದ್ಯಂತ ಕ್ರಿಕೆಟ್ ಅಭಿಮಾನಿಗಳು RCB ತಂಡ ಕಪ್ ಎತ್ತೋದನ್ನು ನೋಡಲು ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಎಸ್ ಸರ್, ಇವತ್ತು ಬಗ್ಗೆ ಎಸ್ಪೆಷಲಿ ಇವತ್ತು ಮ್ಯಾಚ್ ಬಗ್ಗೆ ಮಾತಾಡಲೇಬೇಕು. RCB ಬೌಲಿಂಗ್ ಬಗ್ಗೆ ಯಾವಾಗಲೂ ಕೂಡ ಒಂದು ಕಮೆಂಟ್ ಇದ್ದೇ ಇತ್ತು, ಒಂದು ಟೀಕೆ ಇದ್ದೇ ಇತ್ತು RCB ಬಾಲರ್ಸ್ಗಳ ಬಗ್ಗೆ. ಇವತ್ತು ಅದನ್ನೆಲ್ಲವನ್ನು ತೊಡೆದು ಹಾಕ್ಬಿಟ್ರು ನಮ್ಮ RCB ಬಾಲರ್ಸ್ಗಳು. ಕೇವಲ 101 ರನ್ಗೆ ಆಲ್ಔಟ್ ಮಾಡ್ತಾರೆ ಪಂಜಾಬ್ ಕಿಂಗ್ಸ್ ತಂಡವನ್ನ. ಹೇಗಿತ್ತು ನಮ್ಮ RCBಯ ಬೌಲಿಂಗ್ ವೈಖರಿ, ಬೌಲರ್ಸ್ಗಳ ಆರ್ಭಟ ಅಂತ? ಎಲ್ಲೋ ಒಂದ್ ಕಡೆ ನಮಗೆ ಲೀಗ್ ಮ್ಯಾಚ್ ಲಾಸ್ಟ್ 2 ಮ್ಯಾಚಲ್ಲಿ RCB ತಂಡದ ಬೌಲಿಂಗ್ ನಮಗೆ ಒಂದು ಬೇಸರ ಮೂಡಿಸಿತ್ತು. ಸೊ ಒಂದು ಜಾಸ್ತಿ 200+ ಸ್ಕೋರ್ ಕೊಟ್ಟಿದ್ರು ಅಲ್ಲ, ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಆಗ್ಬೋದು, ಮತ್ತೆ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ. ಬಟ್ RCB ಬೌಲರ್ಗಳು ಒಂದು ಅದ್ಭುತವಾದಂಥ ಕಂಬ್ಯಾಕ್ ಮಾಡಿದ್ರು. ಅದರಲ್ಲೂ ಕೂಡ ಫಸ್ಟ್ ಕ್ವಾಲಿಫೈಯರ್ ಮ್ಯಾಚಲ್ಲಿ ನಿಜಕ್ಕೂ RCB ಬೌಲರ್ಗಳು ನಾವು ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಅದರಲ್ಲೂ ವಿಶೇಷವಾಗಿ ಜಾಸ್ ಹ್ಯಾಸಲ್ವುಡ್ ಅವರು ಕಳೆದ 3 ಪಂದ್ಯಗಳಲ್ಲಿ ಅವರು ತಂಡದಿಂದ ಹೊರಗಡೆ ಉಳಿದಿದ್ರು. ಅವರು ಈ ಪಂದ್ಯದಲ್ಲಿ ಬಂದ ತಕ್ಷಣ RCB ಬೌಲಿಂಗಿಗೆ ಒಂದು ಅದೃಷ್ಟ ಬಂತು ಅಂತ ನಾವು ಹೇಳ್ಬೋದು. ಅದಕ್ಕೆ ಒಂದು ಅದ್ಭುತವಾದಂಥ ಒಂದು ಉದಾಹರಣೆ ಈ ಮ್ಯಾಚೇ. ಸಖತ್ತಾಗಿ ಬೌಲಿಂಗ್ ಮಾಡಿದ್ರು, ಎಲ್ಲರೂ ಚೆನ್ನಾಗಿ ಬೌಲ್ ಮಾಡಿದ್ರು. ಜಾಸ್ ಹ್ಯಾಸಲ್ವುಡ್ ಆಗ್ಬೋದು, ಮತ್ತು ಸುಯೇಶ್ ಶರ್ಮಾ ಅವರು 3 ವಿಕೆಟ್ಗಳನ್ನು ಹಂಚಿಕೊಂಡ್ರು. ಮತ್ತು ಭುವನೇಶ್ವರ್ ಕುಮಾರ್ 1 ವಿಕೆಟ್ ತೊಗೊಂಡ್ರು. ಯಶ್ ದಯಾಳ್ ಕೂಡ ಒಂದು 2 ವಿಕೆಟ್ ತೊಗೊಂಡ್ರು. ಅದ್ಭುತವಾದಂಥ ಬೌಲಿಂಗ್ ಪ್ರದರ್ಶನ ಬಂದಿದೆ. ಒಂದು ಫೈನಲ್ ಪಂದ್ಯಕ್ಕೂ ಮುನ್ನ RCB ಒಂದು ಬೌಲಿಂಗಲ್ಲಿ ಒಂದು ಒಳ್ಳೆ ಫಾರ್ಮ್ ಬಂದಿರೋದು ಖಂಡಿತವಾಗ್ಲೂ ಒಂದು ನಾವು ಶುಭ ಸಂಕೇತ ಅಂತ ನಾವು ಇಲ್ಲಿ ಹೇಳ್ಬೋದು. ಎಸ್ ಸರ್, ಬೌಲಿಂಗ್ ಅಷ್ಟೇ ಅಲ್ಲ, ಇವತ್ತು ಬ್ಯಾಟಿಂಗ್ ಆರ್ಭಟ ನೋಡ್ಬೇಕಿತ್ತು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ನಮ್ಮ ಸಾಲ್ಟ್ ಅಬ್ಬರವನ್ನ ಕಾಣ್ತಾ ಇದ್ರೆ ಪ್ರತಿ ಬಾಲ್ ಬೌಂಡರಿ ಆಚೆ ಹೋಗ್ತಾ ಇದ್ದು. ಸಾಲ್ಟ್ ಅವರ ಆರ್ಭಟ ಹೇಗಿತ್ತು, ಬ್ಯಾಟಿಂಗ್ ವೈಖರಿ ಹೇಗಿತ್ತು ಇವತ್ತು RCB ತಂಡದಂತ? ಅಂದ್ರೆ ಈ ಮ್ಯಾಚ್ ಅಲ್ಲಿ ನಮ್ಗೆ ಸಿಕ್ಕಿದ್ದು ಲೋ ಸ್ಕೋರ್. ನಮ್ಗೆ 102 ನಮ್ಗೆ ಟಾರ್ಗೆಟ್ ಸಿಕ್ಕಿತ್ತು ಈ ಮ್ಯಾಚ್ ಅಲ್ಲಿ. ಇದು ಒಂದು ಅಷ್ಟೊಂದೇನು ಪ್ರೆಷರ್ ಏನಿರಲಿಲ್ಲ. ಒಂದ್ ವೇಳೆ ಏನಾದ್ರು ಒಂದು 130-140 ಏನಾದ್ರು ಟಾರ್ಗೆಟ್ ಇದ್ರೆ ಖಂಡಿತವಾಗ್ಲೂ RCB ಬ್ಯಾಟ್ಸ್ಮನ್ಗಳ ಮೇಲೆ ಒತ್ತಡ ಇರ್ತಾ ಇತ್ತು. ಯಾಕಂದ್ರೆ ಇದೇನು ಬ್ಯಾಟಿಂಗ್ ಅಂದ್ರೆ ಪಿಚ್ ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತು ನಮಗೆ ಫಸ್ಟ್ ಇನ್ನಿಂಗ್ಸ್ ನೋಡಿದಾಗ. ಬಟ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲೂ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನ್ಯೂ ಬಾಲ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಬ್ಯಾಟಿಂಗ್ಗೆ. ಸೊ ಅಂದ್ರೆ ಇವನು ಕೇಲ್ ಜಾಮಿಸನ್ ಅವ್ರ ಬೌಲಿಂಗ್ ಅಲ್ಲಿ ಮತ್ತೆ ಕೆಲವೊಂದು ಹೊಸ ಅಂದ್ರೆ ಫಾಸ್ಟ್ ಬೌಲರ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಕೆಲವೊಂದು ಬಾಲ್ಗಳನ್ನ ನೋಡಿದಾಗ. ಎಲ್ಲೋ ಒಂದ್ ಕಡೆ ಡಿಫಿಕಲ್ಟ್ ಅನಿಸ್ತಾ ಇತ್ತು. ಬಟ್ ಆ ಥರ ಫಿಲ್ ಸಾಲ್ಟ್ ಅವರು ಇದನ್ನೆಲ್ಲನೂ ಕೂಡ ಮೆಟ್ಟಿ ನಿಂತರು. ಅದ್ಭುತವಾದಂಥ ಬ್ಯಾಟಿಂಗ್ ಪ್ರದರ್ಶನ ತೋರಿದ್ರು. ಪಿಚ್ ಯಾವ ರೀತಿ ಇದ್ರೂ ಕೂಡ ನಾನು ಆಡ್ತೀನಿ ಅನ್ನೋದನ್ನ ಇವರು ಇದರಲ್ಲಿ ತೋರಿಸ್ಕೊಟ್ರು. ಅವರು ಒಂದು ಅಜಯ 56 ರನ್ಗಳನ್ನು ಗಳಿಸಿ RCB ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಎಸ್ ಸರ್, ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಗೆಲುವಿನ ಹಿಂದೆ ಏನ್ ಸ್ಟ್ರಾಟಜಿ ರೂಪಿಸಿತ್ತು RCB? ಪಕ್ಕ ಪ್ಲಾನ್ ಒಂದಿಗೆ ಬಂದಿದೆ ಅನ್ಸುತ್ತೆ ಇವತ್ತು RCB. ನೋಡಿ, ಎಲ್ಲಿ ಎಡವಿಲ್ಲ ಇವತ್ತು. ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಎಲ್ಲದರಲ್ಲೂ ಕೂಡ ಅಮೋಘವಾಗಿರ್ತಕ್ಕಂಥ ಪ್ರದರ್ಶನವನ್ನು ತೋರ್ತು. ಏನ್ RCB ಸ್ಟ್ರಾಟಜಿ ಏನಿತ್ತು, ಏನ್ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡು ಬಂದಿತ್ತು ಇವತ್ತಂತ? RCB ತಂಡ ಕಳೆದ 2 ಪಂದ್ಯಗಳಲ್ಲಿ ಲಾಸ್ಟ್ ಲೀಗ್ 2 ಮ್ಯಾಚ್ ಅಲ್ಲಿ ಒಂದು ಬೌಲಿಂಗ್ ಅಲ್ಲಿ ವೈಫಲ್ಯತೆ ಅನುಭವಿಸಿತ್ತು. ಆ ತಪ್ಪುಗಳನ್ನ ತಿದ್ದುಕೊಂಡ್ರು ಅವರು. ಸೊ ಬಿಫೋರ್ ಫಸ್ಟ್ ಕ್ವಾಲಿಫೈಯರ್ಗೂ ಮುನ್ನ ಸಾಕಷ್ಟು ಹೋಮ್ ವರ್ಕ್ ಮಾಡಿದ್ರು. ಪಂಜಾಬ್ ಕಿಂಗ್ಸ್ನ ಪ್ಲೇಯರ್ಸ್ ಅವರು ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಂಡು ಬಂದಿದ್ರು. ಏನು
ಟೀಮ್ ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡಿತ್ತು ಆ ಒಂದು ಪ್ಲಾನ್ನ ಬೌಲರ್ಸ್ ಮೊದಲನೇದಾಗಿ ಎಕ್ಸಿಕ್ಯೂಟ್ ಮಾಡಿದ್ರು. ಇದಕ್ಕೂ ಮುನ್ನ RCB ತಂಡ ಟಾಸ್ ಗೆದ್ದಿದ್ರು, ಇಲ್ಲೇ ಒಂದು ಮೊದಲನೇ ಯಶಸ್ಸು ಸಿಕ್ಕಿತ್ತು ಅಂತ ನಾವು ಇಲ್ಲಿ ಹೇಳ್ಬೋದಾಗಿತ್ತು. ಒಂದು ವೇಳೆ ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಮಾಡಿದರೆ RCBಗೂ ಕೂಡ ಈ ಥರ ಒಂದು ಬ್ಯಾಟಿಂಗಲ್ಲಿ ಹಿನ್ನಡೆ ಆಗ್ತಾ ಇತ್ತೇನೋ ಮೋಸ್ಟ್ಲಿ. ಬಟ್ ಟಾಸ್ ಗೆದ್ರು, ಇದು RCB ಪಾಲಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ನಾವು ಹೇಳ್ಬೋದು. ಬೌಲರ್ಸ್ ಕೂಡ ಅಷ್ಟೇ ಟೀಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಕೊಟ್ಟಿದ್ರು ಒಂದು ಪ್ಲ್ಯಾನ್ಸ್, ಆ ಪ್ಲ್ಯಾನ್ಸ್ ಕರೆಕ್ಟಾಗಿ ಎಲ್ಲ ಬೌಲರ್ಗಳು ಕೂಡ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದರು. ಇದು RCB ತಂಡದ ಒಂದು ಬೌಲಿಂಗ್ನಲ್ಲಿ ಯಶಸ್ಸಿಗೆ ಕಾರಣ ಅಂತ ನಾವು ಹೇಳ್ಬೋದು. ಮತ್ತು ಒಂದು ಟಾರ್ಗೆಟ್ ಕೂಡ ಅಷ್ಟೇ 101 ಪ್ರೆಷರ್ ಏನು ಇರಲಿಲ್ಲ, RCB ತಂಡ ಈಸಿಯಾಗಿ ಚೇಸ್ ಮಾಡಿದರು. ಎಸ್ ಸರ್, ಈಗ ನಾವು ಪಂಜಾಬ್ ಕಿಂಗ್ಸ್ ತಂಡದ ಬಗ್ಗೆ ಮಾತಾಡಬೇಕು. ಪಂಜಾಬ್ ಕಿಂಗ್ಸ್ ತಂಡ ತುಂಬ ಚೆನ್ನಾಗಿರುವಂತಹ ಟೀಮ್ ಇತ್ತು, ಬ್ಯಾಟಿಂಗ್ ಕೂಡ ತುಂಬ ಸ್ಟ್ರಾಂಗ್ ಇರುವಂಥ ಬ್ಯಾಟಿಂಗ್ ಲೈನಪ್ ಇತ್ತು ಪಂಜಾಬ್ ಕಿಂಗ್ಸ್ ತಂಡದ್ದು. ಆದರೆ ಎಲ್ಲ ಬ್ಯಾಟ್ಸ್ಮನ್ಗಳು ಕೂಡ ಪೆವಿಲಿಯನ್ ಪರೇಡ್ ಮಾಡ್ತಾರೆ, ಒಬ್ಬರಿಂದ ಒಬ್ಬರು. ಪ್ರಭ್ ಸಿಮ್ರನ್ ಸಿಂಗ್ 18 ರನ್ನು, ಸ್ಟೋಯಿನಿಯಸ್ ಅವ್ರನ್ನ ಬಿಟ್ಟರೆ ಉಳಿದಂಥ ಎಲ್ಲ ಬ್ಯಾಟ್ಸ್ಮನ್ಗಳು ಕೂಡ ಕೇವಲ 1 ಅಂಕಿ ರನ್ಗೆ ಮಾತ್ರ ಔಟ್ ಆಗ್ತಾರೆ. ಎಲ್ಲಿ ಹಿಡಿಯುತ್ತೆ ಪಂಜಾಬ್ ಕಿಂಗ್ಸ್ ತಂಡ? ಈ ನಾಟಕೀಯ ಕುಸಿತವನ್ನ ಕಂಡಿರ್ತಕ್ಕಂಥದ್ದು ಎಲ್ಲಿ ಖಂಡಿತವಾಗ್ಲೂ ನಾವು ಈ ಒಂದು ಮೊದಲನೇ ಕ್ವಾಲಿಫೈರ್ ಮ್ಯಾಚ್ ಈ ರೀತಿ ಒಂದು ಸೈಡ್ ಮ್ಯಾಚ್ ಆಗುತ್ತೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂತಂದರೆ ಈ ಸೀಸನ್ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ತುಂಬ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಸೀಸನ್ನಲ್ಲಿ ಲೀಗಲ್ಲಿ ಆಡಿರ್ತಕ್ಕಂಥ ಎಲ್ಲ ಮ್ಯಾಚ್ಗಳಲ್ಲೂ ಕೂಡ ಪಂಜಾಬ್ ಕಿಂಗ್ಸ್ ಉತ್ತಮ ಪ್ರದರ್ಶನ ತೋರ್ತಾ ಇದೆ. ಅದರಲ್ಲೂ ನೀವು ನೋಡ್ಬೋದು ಪಂಜಾಬ್ ಕಿಂಗ್ಸ್ ಒಂದು ಸ್ಕ್ವಾಡ್ ನೀವು ನೋಡ್ಬೋದು ಪ್ಲೇಯಿಂಗ್ 11ನಲ್ಲಿ. ಆ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಇರೋದು ಕಡಿಮೆನೇ, ಎಲ್ಲ ಡೊಮೆಸ್ಟಿಕ್ ಪ್ಲೇಯರ್ಸೇ ಪರ್ಫಾರ್ಮ್ ಮಾಡ್ತಾ ಇರೋದು. ನೀವು ಪ್ರಭ್ ಸಿಮ್ರಾನ್ ಸಿಂಗ್ ಆಗ್ಬೋದು, ಪ್ರಿಯಾಂಶ್ ಆರ್ಯ ಆಗ್ಬೋದು, ಶಶಾಂಕ್ ಸಿಂಗ್ ಆಗ್ಬೋದು, ಈ ಥರ ನೆಹಲ್ ಒದೇರ್ ಆಗ್ಬೋದು, ಸುಮಾರು ಜನ ಪ್ಲೇಯರ್ಸ್ ಇದರಲ್ಲಿ ಮಿಂಚ್ತಾ ಇರೋದೇ ಡೊಮೆಸ್ಟಿಕ್ ಪ್ಲೇಯರ್ಸು. ಇಂಥ ಒಂದು ಡೊಮೆಸ್ಟಿಕ್ ಪ್ಲೇಯರ್ಸ್ ಇಟ್ಕೊಂಡು ನಾಯಕ ಶ್ರೇಯಸ್ ಅಯ್ಯರ್ ಅವರು ಆ ತಂಡವನ್ನು ಮೊದಲನೇ ಕ್ವಾಲಿಫೈಯರ್ ತನಕ ತಂದ್ಕೊಂಡ್ಬಂದಿದ್ರು. ಬಟ್ ಲೀಗಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ತೋರಿಸೋ ಆ ಒಂದು ಪರ್ಫಾರ್ಮೆನ್ಸ್ನ ಫಸ್ಟ್ ಕ್ವಾಲಿಫೈಯರಲ್ಲಿ ತೋರಿಸಲಿಕ್ಕೆ ಪಂಜಾಬ್ ಕಿಂಗ್ಸ್ ಬ್ಯಾಟ್ಸ್ಮನ್ಗಳು ಎಡವುಬಿಟ್ರು. ಸೊ ಇದೊಂದು ಬಿಗ್ಗೆಸ್ಟ್ ಅಂದರೆ ಇವರ ಒಂದು ಬ್ಯಾಟಿಂಗ್ ವೈಫಲ್ಯಕ್ಕೆ ಕಾರಣ ಅಂತ ಹೇಳ್ಬೋದು. ಬಟ್ ಏನಂತಂದರೆ ಇವರು ಟಾಸ್ ಸೋತು ಮೊದಲು ಬ್ಯಾಟ್ ಮಾಡುವಾಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪಿಚ್ ಕಂಡೀಷನ್ಸ್ ಸ್ವಲ್ಪ ಅಡ್ಜಸ್ಟ್ ಆಗಿ ಆಡಬೇಕಾಗಿತ್ತು, ಇವರು ಸ್ವಲ್ಪ ಪೇಷನ್ಸ್ ಮಾಡಬೇಕಾಗಿತ್ತು ನ್ಯೂ ಬಾಲಲ್ಲಿ. ಆದರೆ ಈ ಕೆಲಸ ಇವರು ಓಪನರ್ಸ್ ಮಾಡಲಿಲ್ಲ. ಒಂದು ಪವರ್ ಪ್ಲೇವರೆಗೂ ಸ್ವಲ್ಪ ನ್ಯೂ ಬಾಲ್ ಶೈನ್ ಹೋಗೋ ತನಕ ಸ್ವಲ್ಪ ಕೇರ್ಫುಲ್ಲಾಗಿ ಆಡ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ಪಂಜಾಬ್ ಕಿಂಗ್ಸ್ ತಂಡ ಕೂಡ ಒಂದು 170-180 ಟೋಟಲ್ ಕನೆಕ್ಟ್ ಒಂದು ದಾಖಲಿಸ್ತಾ ಇದ್ರು. ಬಟ್ ಈ ಕೆಲಸ ಮಾಡಿಲ್ಲ. ಇವರೆಲ್ಲ ಒಂದು ಕಡೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪೇಷನ್ಸ್ ತೋರಿಸಿಲ್ಲ. ಎಲ್ಲ ಬೇರೆ ಮ್ಯಾಚ್ಗಳಲ್ಲಿ ಹೆಂಗೆ ಆಡ್ತಾ ಇದ್ರು ಅದೇ ಒಂದು ಇಂಟೆಂಟಲ್ಲಿ ಇವರು ಸ್ಪೀಡಾಗಿ ಆಡಕ್ಕೆ ಹೋದ್ರು. ಅದೇ ಈ ಒಂದು ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗ್ ವೈಫಲ್ಯತೆಗೆ ಕಾರಣ ಅಂತ ನಾವು ಇಲ್ಲಿ ಎಸ್, ಅದೇ ಅವ್ರದ್ದು ಇಂಟೆಂಟ್ ಅದೇ ಆಗಿತ್ತು. ಆ್ಯಕ್ಚುಲಿ ಇದು ಸ್ಕೋರ್ ಆಗಬೇಕು, ಬಿಗ್ ಸ್ಕೋರ್ ಆಗಬೇಕು ಎನ್ನುವಂಥ ಇಂಟೆಂಟಲ್ಲಿ ಬಂದರು. ಬಟ್ ಬೇಗನೆ ವಿಕೆಟ್ ಹೋದಂಥ ಸಂದರ್ಭದಲ್ಲಿ ಅವರು ಬೇಗನೆ ವಿಕೆಟ್ ಕಳೆದುಕೊಂಡ್ರು, ಕಡಿಮೆ ರನ್ ಆಯಿತು. ಓಕೆ, ನೆಕ್ಸ್ಟ್ ನಮ್ಮ RCB ಫೈನಲ್ಗೆ ಬಂದಿದೆ. 2016ನಲ್ಲಿ ಬಂದಿತ್ತು, ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇತ್ತು. ಆ ಪಂದ್ಯದಲ್ಲಿ ಗೆಲ್ಲುವಂಥ ಪಂದ್ಯವನ್ನು ಸೋತಿತ್ತು RCB ತಂಡ. ಇದೀಗ ಮತ್ತೆ 2025 ಮತ್ತೆ ಫೈನಲ್ಗೆ ಬಂದಿದ್ದೇವೆ. ಇನ್ನು ಒಂದೇ ಸ್ಟೆಪ್ ಮಾತ್ರ, ಕಪ್ ಆಗುತ್ತಾ ನಮ್ದು? ಈ ಸಲ ಕಪ್ ನಮ್ದೇ ಎನ್ನುವಂತಹ ಒಂದು ಮಾತಿಗೆ ಅಳಿಸಿ ಮತ್ತೊಂದು ಕಪ್ ನಮಗೆ ಆಗುತ್ತಾ ಅಂತ ಹೇಳಿ. ಖಂಡಿತವಾಗ್ಲೂ ಈ ಸಲ 99% RCB ಈ ಸಲ ಕಪ್ ಗೆಲ್ಲೋ ಚಾನ್ಸಸ್ ಇದೆ. ಯಾಕಂದರೆ ಟೀಮ್ ಆ ಥರ ಇದೆ, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರ್ತಾ ಇದೆ. ಲೀಗ್ ಸ್ಟೇಜಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ತೋರಿಸಿದ್ರು, ಪ್ಲೇ ಆಫ್ಸಲ್ಲಿ ಒಂದು ಇನ್ನೂ ಅದ್ಭುತವಾದಂಥ ಪ್ರದರ್ಶನ ತೋರಿದ್ದಾರೆ RCB ತಂಡ. ಅದರಲ್ಲೂ ಲಾಸ್ಟ್ ಮ್ಯಾಚಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಪರ್ಫಾರ್ಮೆನ್ಸ್ ನಿಜವಾಗ್ಲೂ RCB IPL ಇತಿಹಾಸದಲ್ಲೇ ಆ ಒಂದು ಪರ್ಫಾರ್ಮೆನ್ಸ್ ನಾವು ಮರೆಯೋಕ್ಕಾಗಲ್ಲ. ಆ ರೀತಿಯ ಪರ್ಫಾರ್ಮೆನ್ಸ್ ಬ್ಯಾಟಿಂಗಲ್ಲಿ ಬಂತು ಲಾಸ್ಟ್ ಮ್ಯಾಚಲ್ಲಿ. ಅದೇ ರೀತಿ ಈ ಮ್ಯಾಚಲ್ಲಿ ಬೌಲಿಂಗಲ್ಲಿ ಒಂದು ಅದ್ಭುತವಾದಂಥ ಒಂದು ಪ್ರದರ್ಶನ ಮೂಡಿ ಬಂದಿದೆ. ಎಲ್ಲರೂ ಕೂಡ ಬೌಲಿಂಗಲ್ಲಿ ತುಂಬ ಚೆನ್ನಾಗಿ ಬೌಲ್ ಮಾಡಿದರು, ಒಂದು ಎಫೆಕ್ಟಿವ್ ಆಗಿ ಬೌಲ್ ಮಾಡಿದರು. ಟೀಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಒಂದು ಪ್ಲ್ಯಾನ್ ಕೊಟ್ಟಿತ್ತೋ ಆ ಪ್ಲ್ಯಾನ್ ಕರೆಕ್ಟಾಗಿ ಇವರು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಈ ಮ್ಯಾಚಲ್ಲಿ. ಸೊ ಇನ್ನು ನಮಗೆ ಇನ್ನೂ ಫೈನಲ್ ಇರೋದು ಜೂನ್ 3ನೇ ತಾರೀಕು, ಇನ್ನೂ ಟೈಮ್ ತುಂಬ ಇದೆ RCB ತಂಡಕ್ಕೆ. ಅವರು ಅಹಮದಾಬಾದ್ಗೆ ನಾಳೆ ಹೋದ್ರು, ಅವ್ರು ತುಂಬ ರೆಸ್ಟ್ ಮಾಡಿ ಒಂದು ಒಳ್ಳೆ ಅಲ್ಲಿ ಕಂಡೀಷನ್ಸ್ ನೋಡಿಕೊಂಡು ಆ ಕಂಡೀಷನ್ಗೆ ಅಡ್ಜಸ್ಟ್ ಆಗಲಿಕ್ಕೆ ಅವ್ರಿಗಿನ್ನೂ 3 ದಿನ ಟೈಮ್ ಇದೆ ಅವ್ರಿಗೆ RCBಗೆ ಇನ್ನೂ. ಇದರಲ್ಲಿ ಯಾರು ಸೆಕೆಂಡ್ ಕ್ವಾಲಿಫೈಯರ್ ಬರ್ತಾರಂತ ಇನ್ನೂ ಕನ್ಫರ್ಮ್ ಇಲ್ಲ. ಪಂಜಾಬ್ ಕಿಂಗ್ಸ್ಗೆ 2ನೇ ಕ್ವಾಲಿಫೈಯರ್ ಆಡ್ಲಿಕ್ಕೆ ವೆಯ್ಟ್ ಮಾಡ್ತಾ ಇದೆ. ಜೊತೆಗೆ ನಾಳೆ ಎಲಿಮಿನೇಟರ್ ಮ್ಯಾಚ್ ಇದೆ, ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡ. ಗೊತ್ತಿಲ್ಲ ಯಾರು ಬರ್ತಾರಂತ ಫೈನಲ್ಗೆ, ಕಾದು ನೋಡಬೇಕು. ಎಸ್ ಸರ್, ಥ್ಯಾಂಕ್ ಯು ರಮೇಶ್ ಅವರೇ. ಇಲ್ಲಿಯವರೆಗೂ ಕೂಡ ನಮ್ಮ RCB ತಂಡ ಫೈನಲ್ಗೆ ಬರಲೇಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಾವು ಡಿಸ್ಕಷನ್ ನಡೆಸ್ತಾ ಇದ್ವಿ. ಅದರಂತೆ ಇವತ್ತು RCB ತಂಡ ಫೈನಲ್ಗೆ ಬಂದಿದೆ. ಇನ್ನು ಸಾಕಷ್ಟು ಟೀಮ್ಗಳ ಬಗ್ಗೆ, ಎಲಿಮಿನೇಟರ್ ಟೀಮ್ ಬಗ್ಗೆ ಮತ್ತು ಸೆಕೆಂಡ್ ಎಲಿಮಿನೇಟ್ ಬಗ್ಗೆ ನಾವು ಮಾತಾಡಲೇಬೇಕು. ಎಸ್ಪೆಷಲಿ ಮತ್ತು ನಮ್ಮ ಫೈನಲ್ ಬಗ್ಗೆನೂ ಕೂಡ ಇನ್ನೂ ಸಾಕಷ್ಟು ವಿಚಾರಗಳ ಬಗ್ಗೆ ನಿಮ್ಮ ಜೊತೆಗೆ ನಾನು ಡಿಸ್ಕಷನ್ ಮಾಡ್ತೇನೆ. ಇವತ್ತಿನ ಖುಷಿಯ ವಿಚಾರ ಬಗ್ಗೆ, ನಮ್ಮ RCB ಗೆದ್ದಿದೆ, ಫೈನಲ್ಗೆ ಲಗ್ಗೆ ಇಟ್ಟಿದೆ. ಮತ್ತೆ ನಿಮಗೆ ಮುಂದೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ಸಲ
ಕಪ್ ನಮ್ದೇ ಸರ್ 100% ಬರ್ದಿಟ್ಕೊಳ್ಳಿ. ಎಸ್, 6 ಸಲ ಸೋತ್ರು RCB, 60 ಸಲ ಸೋತ್ರು RCB ಎನ್ನುವಂತಹ ಟ್ಯಾಗ್ಲೈನ್ ಮೂಲಕ ನಮ್ಮ ಕೋಟಿ ಕೋಟಿ ಕನ್ನಡಿಗರು ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ರು. RCB ಈ ಸರಿ ಕಪ್ ಮೇಲೆತ್ತುತ್ತೆ ಎನ್ನುವಂತಹ ಮಾತನ್ನ ಆ ಒಂದು ಕ್ಷಣಕ್ಕೆ ಹತ್ತಿರದಲ್ಲಿ ಬಂದು ಕೂತಿದೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಇನ್ನೊಂದು ಸ್ಟೆಪ್ ಮಾತ್ರ RCBಗೆ ಕಪ್ ಮೇಲೆತ್ತಲು, ಅದು ಕೂಡ ಸಾಧ್ಯವಾಗುತ್ತೆ. ಇದೇ ಗುಜರಾತ್ ಅಹಮದಾಬಾದ್ ಕ್ರೀಡಾಂಗಣದಲ್ಲಿ ಫೈನಲ್ ಪಂದ್ಯ ನಡೆಯುತ್ತೆ. ನಮ್ಮ RCB ವಿರುದ್ಧ ಯಾರಾಗ್ತಾರೆ ಎಂಬುದರ ಬಗ್ಗೆ ಕಾದು ನೋಡಬೇಕು. ಇವತ್ತು ಪಂಜಾಬ್ ಕಿಂಗ್ಸ್ ವಿರುದ್ಧ ನಮ್ಮ RCB ತಂಡ ಗೆದ್ದಿದೆ. ಎಲ್ಲರೂ ಕೂಡ ಆನಂದದ ಅಲೆಯಲ್ಲಿ ತೇಲಾಡ್ತಾ ಇದ್ದಾರೆ. ಇವತ್ತಿನ ಪಂದ್ಯ ಹೇಗಿತ್ತು, RCB ಕಪ್ ಮೇಲೆ ಎತ್ತುತ್ತ ಮತ್ತು ಯಾವ ರೀತಿ ಎತ್ತುತ್ತೆ, ಹಾಗೆ ಏನೆಲ್ಲ ಪ್ರೆಡಿಕ್ಟ್ ಇರಬಹುದು ಎನ್ನುವಂಥದ್ರ ಬಗ್ಗೆ ಕಮೆಂಟ್ ಹಾಕಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೇನೆ. ಅಲ್ಲಿಯವರೆಗೂ ನೀವು ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನ. ನಮಸ್ಕಾರ.